ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಯಾರು ಎಕ್ಸ್ಪೆಕ್ಟೇ ಮಾಡದಿರೋದಂಥದ್ದು ನಡೀತಿದೆ ಇವತ್ತು. ಅದರಲ್ಲೂ ಈ ಸೀಸನ್ ಅಂತೂ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ನಡೀತಿದೆ. 3ನೇ ವಾರಕ್ಕೆ ಗ್ರ್ಯಾಂಡ್ ಫಿನಾಲೆ ಅಂತೆ. ಅದು ಅಲ್ಲದೆ ಈಗ 5 ಜನ 6 ಜನ ಒಂದೇ ಸಲ ಗುಂಪಾಗಿ ಹೋಗ್ತಾರೆ ಎಲಿಮಿನೇಷನ್ ಆಗಿ. ಅದು ಅಲ್ಲದೆ ಈಗ ಎಲಿಮಿನೇಟ್ ಆಗ್ತಿರೋದು ಈಗ ಮಿಡ್ ವೀಕ್ ಎವಿಕ್ಷನ್ ಅಲ್ಲಿ ಒಬ್ರು ಮನೆಯವರ ವೋಟಿಂಗ್ ಪ್ರಕಾರ, ಇನ್ನೊಬ್ರು ಜನಗಳ ವೋಟಿಂಗ್ ಪ್ರಕಾರ. ಈಗ ಯಾರ್ಯಾರು ನಾಮಿನೇಟ್ ಆಗಿದಾರಲ್ಲ ಅವ್ರ ಪ್ರಕಾರ ಒಬ್ರು ಎಲಿಮಿನೇಟ್ ಆಗ್ತಾರೆ, ಇನ್ನೊಬ್ರು ಮನೆಯ ವೋಟಿಂಗ್ ಪ್ರಕಾರ ಒಬ್ರು ಆಗ್ತಾರೆ. ಈಗ ಬಿಗ್ ಬಾಸ್ ರವರು ಒಂದು ಬಜಾರ್ ಮಾಡ್ತಾರೆ. ಮಿಡ್ ನೈಟ್ 1 ಗಂಟೆಗೆ ಎಲ್ಲರೂ ಎದ್ದು ಬರ್ತಾರೆ. ಎಲ್ಲ ಎದ್ದು ಬಂದ್ಬಿಟ್ಟು ನಿಂತ್ಕೊಳ್ತಾರೆ. ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ ಇವತ್ತು ನಾಳೆ ಇನ್ನು 3 ದಿವಸದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಅದಕ್ಕೋಸ್ಕರ ಇವಾಗ ಮಿಡ್ ವೀಕ್ ಎವಿಕ್ಷನ್ ನಡೆಯುತ್ತೆ. ಇದ್ರಲ್ಲಿ ಯಾರು ಒಬ್ರು ಹೋಗ್ಬೇಕು ಅಂತ ಹೇಳ್ತಾರೆ. ಇವತ್ತಿಗೆ ಒಬ್ರು ಪ್ರಯಾಣ ಮುಗೀತೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋಗೋದು ಇಬ್ರು. ಬಟ್ ಒಬ್ರು ಅಂದ್ರೆ ಮನೆಗಳ ವೋಟಿಂಗ್ ಪ್ರಕಾರ ಒಬ್ರೇ ಹೋಗೋದು, ಬಟ್ ಜನಗಳ ಪ್ರಕಾರ ಇಬ್ರು ಹೋಗ್ತಾರೆ. ಇಬ್ರು ಹೋಗಿದ್ದಾರೆ. ಈಗ ಮನೆಯವರ ವೋಟಿಂಗ್ ಪ್ರಕಾರ ಹೆಂಗೆ ಅಂದ್ರೆ, ಒಂದು ಸ್ಟ್ಯಾಂಡ್ ಅಲ್ಲಿ ಅವ್ರವ್ರ ಫೋಟೋ ಇರುತ್ತೆ. ಯಾರ್ಯಾರು ನಾಮಿನೇಟ್ ಆಗಿದಾರೋ, ಯಾರ್ಯಾರು ಸೇವ್ ಆಗಿದಾರಲ್ಲ ಅವರೆಲ್ಲ ದೂರ ನಿಂತಿರ್ತಾರೆ. ಅಂದ್ರೆ ಫೈನಲಿಸ್ಟ್ ಆಗಿದಾರ 4 ಜನ, ಅವ್ರು ಮಾತ್ರ ದೂರ ನಿಂತಿರ್ತಾರೆ. ಇನ್ನು ಇಷ್ಟು 13 ಜನ ಇದಾರಲ್ಲ, ಆ 13 ಜನ ಫೋಟೋ ಸ್ಟ್ಯಾಂಡ್ ಇರುತ್ತೆ. ಅವ್ರು 13 ಜನ ಬಂದು ನಿಂತ್ಕೋಬೇಕು. ಯಾರು ಸೇವ್ ಆಗ್ಬಾರ್ದು ಅಂತ ಹೇಳ್ತಾರಲ್ಲ ಅವ್ರ ಮುಂದೆ ತಂದು ಸ್ಟ್ಯಾಂಡ್ ಇಡ್ಬೇಕು. ಒಟ್ಟು ಇದು 12 ಬಾರಿ ನಡೆಯುತ್ತೆ ಈ ಪ್ರೊಸೆಸ್. ಥೀಮ್ ಮುಂದೆ ಯಾರು ಬರುತ್ತಾರೋ ಒಬ್ಬೊಬ್ರು, ಅಂದ್ರೆ ಈಗ 13 ಜನ ಇದ್ದಾರೆ ಅಂದ್ರೆ ಒಬ್ಬೊಬ್ರು ತಂದು ಇಡ್ತಿರ್ತಾರೆ ಮುಂದೆ. ಆಮೇಲೆ ಲಾಸ್ಟ್ ಯಾವ್ದು ಉಳ್ಕೊಡುತ್ತಲ್ಲ ಫೋಟೋ ಫ್ರೇಮ್, ಅವ್ರು ಸೇವು. ಅದೇ ರೀತಿ 12 ಸಾರಿ ಅದೇ ತರ ನಡೆಯುತ್ತೆ. 12 ಸಾರಿಲೂ ಒಬ್ಬೊಬ್ರು ಸೇವ್ ಆಗ್ತಾ ಬರ್ತಾರೆ. ಕೊನೆಗೆ ಇಬ್ರು ಉಳಿತಾರೆ. ಕೊನೆಗೆ ಇಬ್ರು ಉಳಿದಾಗ ಅದ್ರಲ್ಲಿ ಒಬ್ಬರನ್ನ ಮನೆ ಮಂದಿ ಎಲ್ಲ ಏನಂತಾರೆ ಒಟ್ಟಾಗಿ ಸೇರಿ ಯಾರು ಹೋಗ್ಬೇಕು ಅಂತ ವೋಟ್ ಹಾಕ್ತಾರೆ, ಅವರು ಮನೆಯಿಂದ ಆಚೆ ಹೋಗ್ತಾರೆ. ಇವಾಗ ಮನೆಯವರ ವೋಟಿಂಗ್ ಪ್ರಕಾರ ಮನೆಯಿಂದ ಆಚೆ ಬಂದಿರೋದು ಸತೀಶ್ ರವರು, ಮನೆಯವರ ವೋಟಿಂಗ್ ಪ್ರಕಾರ. ಆದರೆ ಜನಗಳ ವೋಟಿಂಗ್ ಪ್ರಕಾರ ಮನೆಯಿಂದ ಆಚೆಗೆ ಬಂದಿರೋದು ಮಂಜು ಭಾಷಿಣಿ ಅವರು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಸತೀಶ್ ಅವ್ರ ಆಟನೂ ಏನಿಲ್ಲ, ಮಂಜು ಭಾಷಿಣಿ ಅವ್ರು ಬರೀ ಬಡ್ಕೊಳ್ಳೋದು ಬಿಟ್ಟು ಅವ್ರದ್ದು ಆಟ ಏನಿಲ್ಲ. ಅದಕ್ಕೋಸ್ಕರ ಈಗ ಅವರಿಬ್ರು ಮನೆಯಿಂದ ಆಚೆ ಬಂದಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ, ಅವರಿಬ್ರು ಬದಲು ಬೇರೆ ಯಾರಾದ್ರೂ ಬರ್ಬೇಕಿತ್ತ ಅಂತ ನಿಮ್ಗೆ ಅನ್ಸುತ್ತಾ? ಗೈಸ್, ಈಗ ಜಸ್ಟ್ ಇವರಿಬ್ರು ಎಲಿಮಿನೇಟ್ ಆಗಿರೋದು ಜಸ್ಟ್ ಅ ಸ್ಯಾಂಪಲ್. ಈ ಶನಿವಾರ ಏನು ಗ್ರ್ಯಾಂಡ್ ಫಿನಾಲೆ ಇದೆಯಲ್ಲ, ಶನಿವಾರ 3 ಜನ ಎಲಿಮಿನೇಟ್ ಆಗ್ತಾರೆ. ಮತ್ತೆ ಸಂಡೇ ಇಬ್ರು ಎಲಿಮಿನೇಟ್ ಆಗ್ತಾರೆ. ಒಟ್ಟು 5 ಜನ, ಒಟ್ಟು ಇವರಿಬ್ರು ಸೇರಿದ್ರೆ ಒಟ್ಟು 7 ಜನ ಎಲಿಮಿನೇಟ್ ಆಗ್ತಾರೆ. ಹಾಗೆ 5-6 ಜನ ಏನಂತಾರೆ ಹೊಸಬ್ರು, ಅಂದ್ರೆ ವೈಲ್ಡ್ ಕಾರ್ಡ್ ಆಗಿ ಇನ್ನು 5-6 ಜನ ವಾಪಸ್ ಬರ್ತಾರೆ ಮನೆ ಒಳಗಡೆ. ನನ್ನ ಪ್ರಕಾರ ಯಾರು ಬರ್ತಾರೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. 5-6 ಜನ ರೆಡಿ ಮಾಡಿ ಇಟ್ಟಿದ್ದಾರೆ ವೈಲ್ಡ್ ಕಾರ್ಡ್ಗೆ. ಅವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಏನ್ ಗೊತ್ತಾ, ಇನ್ನೊಂದು ಇವ್ರು ಹಿಂಗೆ ಮಾಡ್ತಾ ಇದ್ರೆ ನಿಜವಾಗ್ಲೂ TRPನೂ ಬರಲ್ಲ. ಜನಗಳು ಒಬ್ಬೊಬ್ರಿಗೆ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೆ ಸಡನ್ ಆಗಿ ಒಬ್ಬೊಬ್ರನ್ನೇ ಚೇಂಜ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಜನಗಳಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವ್ರು ಹಿಂಗ್ ಮಾಡೋದ್ ಬೇಡ ಅನ್ಸುತ್ತೆ. ಇದೊಂದ್ಸಲ ಗ್ರ್ಯಾಂಡ್ ಫಿನಾಲೆ ಮುಗಿಸ್ಬಿಟ್ರೆ ಸಾಕು. ಇವ್ರು 3 ವಾರಕ್ಕೂ ಗ್ರ್ಯಾಂಡ್ ಫಿನಾಲೆ ಮಾಡ್ತಾ ಹೋಗ್ತಾ ಇದ್ರೆ ಜನಗಳು ನೋಡೋದೇ ಬಿಟ್ಬಿಡ್ತಾರೆ. ಒಳ್ಳೆ ಜಾತ್ರೆ ಆದಂಗೆ ಆಗ್ಬಿಡುತ್ತೆ ಇದು. ಸೀರಿಯಸ್ಲಿ ನೋಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಜನಗಳಿಗೆ, ಆ ತರ ಆಗ್ಬಿಡುತ್ತೆ. ಗಿಲ್ಲಿ, ನಾನು ನಿಜವಾಗ್ಲೂ ಹೇಳ್ತೀನಿ, ರಿಯಲಿ ಆರ್ಟ್ಸ್ ಆಫ್ ಗಿಲ್ಲಿ. ಏನಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಟಾಸ್ಕ್ ಇರ್ಲಿ, ಸುಮ್ನೆ ಕೂತಿರ್ಲಿ, ನಿಂತಿರ್ಲಿ, ಅಡಿಗೆ ಮನೇಲಿ ಇರ್ಲಿ, ಯಾವುದೇ ಟಫ್ ಕಂಡೀಷನ್ ಅಲ್ಲಿ ಇರ್ಬೋದು, ಯಾವಾಗ್ಲೂ ಎಂಟರ್ಟೈನ್ ಮಾಡ್ತಿರ್ತಾರೆ. ಐ ರಿಯಲಿ ಅಪ್ರಿಶಿಯೇಟ್ ಯಾರೋ ಗಿಲ್ಲಿನ, ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಬೇರೆ ಯಾರ ಇದು ಮಾಡ್ತಾರೋ, ಬೇರೆಯವ್ರು ನಗ್ಬೇಕು. ಅದಕ್ಕೆ ಧನುಷ್ ಅವ್ರಂತ ಯಾವಾಗ್ಲೂ ಮುಖ ಸಿಂಡಿಸ್ಕೊಂಡಿರ್ತಾರೆ. ಅವ್ರು ಏನಾರ ಕಾಮಿಡಿ ಮಾಡ್ಬೇಕಾದ್ರೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಆಕ್ಚುಲಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನೀವು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಕಾಲು ಮುಗ್ಬಿತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್.